ಮನೆ ಮುಂದೆ ಬಾಗಿಲಿಗೆ ರಂಗೋಲಿ ಹಾಕೋದು ತುಂಬಾ ವಿಶೇಷ. ಅದರಲ್ಲೂ ಯಾವುದೇ ಹಬ್ಬ ಹರಿದಿನ ಇಲ್ಲ ಒಳ್ಳೆಯ ದಿನಗಳಿದ್ದಾಗ ನಾವು ರಂಗೋಲಿ ಇಲ್ಲ ಅಂತಂದರೆ ಅದು ಇನ್‌ಕಂಪ್ಲೀಟ್ ಅನಿಸುತ್ತೆ. ಅಂದರೆ ನಮ್ಮ ಪ್ರಾಚೀನ ಕಾಲದಲ್ಲಿ ರಂಗೋಲಿನ ಏನಕ್ಕೆ ಹಾಕ್ತಾಯಿದ್ರು ಅಂತಂದರೆ ದುಷ್ಟಶಕ್ತಿನ ನಿಗ್ರಹಿಸುತ್ತೆ ಅಂತ ಹೇಳಿ ಹಾಕ್ತಾಯಿತ್ತು. ಮತ್ತು ಅಕ್ಕಿ ಹಿಟ್ಟನ್ನು ಬಳಸಿ ರಂಗೋಲಿನ ಹಾಕ್ತಾಯಿದ್ರು. ಅಕ್ಕಿ ಹಿಟ್ಟನ್ನು ಬಳಸೋದ್ರಿಂದ ಪಕ್ಷಿಗಳಿಗೆ ಹಾಗೆ ಕೀಟಗಳಿಗೆ ಆಹಾರ ಆಗುತ್ತೆ ಅನ್ನೋ ಒಂದು ಮನೋಭಾವದಿಂದ ಅವರು ರಂಗೋಲಿನ ಬಳಸ್ತಾಯಿದ್ರು. ಅದಲ್ಲದೆ ಮನೆ ಮುಂದೆ ರಂಗೋಲಿ ಬಿಡೋದ್ರಿಂದ ಧನಲಕ್ಷ್ಮಿಯ ಆಗಮನ ಆಗುತ್ತೆ ಮತ್ತು ಶುಭ ಸುದ್ದಿಗಳು ಬರುತ್ತೆ ಮತ್ತು ಮನೆಯ ವಾತಾವರಣ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಅವರ ಧಾರ್ಮಿಕ ನಂಬಿಕೆ ಆಗಿತ್ತು. ಆದರೆ ಈ ದಿನ ಕಳೆದಂತೆ ಆ ಸಾಲುಗಳು, ಲೈನ್‌ಗಳು, ಚಿತ್ತಾರಗಳು, ಬಣ್ಣಗಳು ಹೀಗೆ ಹಲವಾರು ರೀತಿಯ ವಿಭಿನ್ನ ರೀತಿಯ ರಂಗೋಲಿಗಳಂತೂ ಶುರುವಾಯಿತು ಅಂತಲೇ ಹೇಳ್ಬೋದು. ಇವಾಗಂತೂ ತುಂಬಾ ಚೆನ್ನಾಗಿ ಒಬ್ರಿಗಿಂತ ಒಬ್ಬರು ರಂಗೋಲಿನ ತುಂಬಾ ಚೆನ್ನಾಗಿ ಹಾಕ್ತಾರೆ. ಅದಂತೂ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಜನರಲ್ಲಿ ಇನ್ನು ಆ ಧಾರ್ಮಿಕ ಮನೋಭಾವನೆ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ. ಪ್ರತಿದಿನ ಮನೆ ಮುಂದೆ ಬಾಗಿಲನ್ನ ಸ್ವಚ್ಛಗೊಳಿಸಿ ರಂಗೋಲಿ ಇಡೋದು ಶುಭ್ರತೆ ಹಾಗೂ ಸ್ವಚ್ಛತೆಯ ಪ್ರತೀಕ ಅಂತಲೂ ಕೂಡ ನಂಬಲಾಗತ್ತೆ. ಮತ್ತು ರಂಗೋಲಿ ಬಿಡೋದ್ರಿಂದ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಹಾಗೆ ನಮ್ಮ ಸ್ಕಿಲ್ ಕೂಡ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಗೆ ಯಾವುದೇ ಒಂದು ಕೆಲಸನ ನಮ್ಮ ಹಿರಿಯರು ಮಾಡಿದ್ದಾರೆ ಅಂತಂದರೆ ಅದರಿಂದ ಯಾವುದಾದ್ರೂ ಒಂದು ಒಳ್ಳೆಯ ವಿಷಯನ ಇಟ್ಕೊಂಡೇ ಅವ್ರು ಮಾಡಿದ್ದಾರೆ ಅಂತ ಅನಿಸುತ್ತಲ್ವ. ಬರೀ ರಂಗೋಲಿ ಅಷ್ಟೇ ಅಲ್ಲದೆ ಇದು ನಮ್ಮ ಸಂಸ್ಕೃತಿಯ ಒಂದು ಭಾಗ, ಹಾಗೆ ಒಂದು ಪರಂಪರೆ. ಇದನ್ನು ನಾವು ಕೂಡ ಕಲಿತು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಕಲಿಸ್ಬೇಕಾಗಿರುವಂತಹ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯ, ಹಾಗೆ ಇದು ನಮ್ಮ ಪರಂಪರೆ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ಹೋಪ್ ಈ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಇನ್ನೊಂದ್ಸರಿ ಮುಂದಿನ ಮಿನಿ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಥ್ಯಾಂಕ್ ಯು ಸೋ ಮಚ್. ಆದರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.